ಸೊ ಪ್ರೊಸೀಜರ್ ಎಲ್ಲ ಆಗಿದೆ ಆಯ್ತಾ, ಚೆನ್ನಾಗಿದೆ ಆಯ್ತಾ. ಒಂದು ಮೈನ್ ರಕ್ತನಾಳ ಬ್ಲಾಕ್ ಆಗಿತ್ತು, ಹೇಳಿದ್ನಲ್ಲ ಲೆಫ್ಟ್ ಸೈಡ್ದು ಒಂದು ಇಂಪಾರ್ಟೆಂಟ್ ರಕ್ತನಾಳ ಬ್ಲಾಕ್ ಆಗಿರುತ್ತೆ, ಅದಕ್ಕೆ ಆಂಜಿಯೋಪ್ಲಾಸ್ಟಿ ಮಾಡಬೇಕಾಗುತ್ತೆ ಅಂತ. ಈಗ ಅದನ್ನ ನಾವು ಮಾಡಿದೀವಿ. ಇಲ್ಲ ಮಾಡಿದ್ಮೇಲೆ ಅವರು ಕೂಡ ಸ್ಟೇಬಲ್ ಆಗಿದ್ದಾರೆ. ಮಾಡಬೇಕಾದ್ರೆ ಸ್ವಲ್ಪ BP ವೇರಿಯೇಷನ್ ಆಯಿತು ಅನ್ನೋದು ಬಿಟ್ಟರೆ ಅವರು ಸ್ಟೇಬಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ. ರಿಸಲ್ಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ, ಅವರು ಕಂಫರ್ಟಬಲ್ ಇದ್ದಾರೆ, ನೋವೆಲ್ಲ ಕಮ್ಮಿ ಆಗಿದೆ. ಒಂದು 5 ನಿಮಿಷ ಬಿಟ್ಟು ಮಾತಾಡ್ಸೋಣ. ಸೊ ನಿಮ್ಗೆ ಏನೇನಿದೆ ನಾನು ತೋರಿಸ್ಬಿಡ್ತೀನಿ. ಹಾರ್ಟಲ್ಲಿ 3 ರಕ್ತನಾಳಗಳಿರುತ್ತೆ. ಇದು ಬಲಗಡೆ ಭಾಗದ ರಕ್ತನಾಳ ನಾರ್ಮಲ್ ಇದೆ. ಇಲ್ಲೊಂಚೂರು ಮೈನರ್ ಕೊಲೆಸ್ಟ್ರಾಲ್ ಬಿಟ್ಟರೆ ಅವರ 15 ವರ್ಷದ ಸಕ್ಕರೆ ಕಾಯಿಲೆಗೆ ಇದೇನೂ ಅಲ್ಲ ಇದು, ಆಯ್ತಾ. ಇದೊಂದು ಮೈನರ್ ಕೊಲೆಸ್ಟ್ರಾಲ್ ಇದೆ, ಅದು ಬಿಟ್ಟರೆ ಹಾರ್ಟಲ್ಲಿ ಹಿಂದೆ ಹೋಗೋ ರಕ್ತನಾಳ ಚೆನ್ನಾಗಿದೆ. ಸೊ 3ರಲ್ಲಿ 2 ರಕ್ತನಾಳ ಚೆನ್ನಾಗಿರೋದಕ್ಕೆ ಅವರಿಷ್ಟು ನಮಗೆ ಸಮಯ ಕೊಟ್ಟಿದ್ದಾರೆ. ಕೆಲವೊಮ್ಮೆ ಇಷ್ಟೊಂದು ಸಮಯ ಕೊಡೋದೇ ಇಲ್ಲ ಹಾರ್ಟ್ ಅಟ್ಯಾಕು, ಆಯ್ತಾ. ಸೊ ಇಲ್ಲಿ ಬರ್ತಾ ಇದೆ ನೋಡಿ ರಕ್ತನಾಳ, ಅದು ಇಲ್ಲಿ ಬ್ಲಾಕ್ ಆಗ್ಬಿಟ್ಟಿದೆ. ಇಲ್ಲಿ 100% ಬ್ಲಾಕ್ ಆಗಿದೆ. ಹಿಂಗೆ ಬರ್ಬೇಕು, ಹಿಂಗೆ ಬರ್ತಾ ಇಲ್ಲ. ಇದು ಕಾಣ್ತಾ ಇದೆಯಾ? ಇದು ನಮ್ಮ ಭಾಷೆಯಲ್ಲಿ LAD ಅಂತ ಕರಿತೀವಿ, ಲೆಫ್ಟ್ ಆಂಟಿ ಡಿಸೆಂಡಿಂಗ್ ಆರ್ಟರಿ ಅಂತ, ಆಯ್ತಾ. ಸೊ ನಾವೇನ್ ಮಾಡಿದೀವಿ, ಆ ಬ್ಲಾಕ್ ಇಲ್ಲಿ ಕಾಣ್ತೀವಿ ನೋಡಿ, ಕಾಣ್ತಾ ಇದೆ ಇದು. ಸೊ ಆ ಬ್ಲಾಕ್ ಮುಖಾಂತರ ಫಸ್ಟ್ ಏನ್ ಮಾಡ್ತೀವಿ, ವೈರ್ ಪಾಸ್ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿ ರೆಗ್ಯುಲರ್ ವೈರ್ ಹೋಗ್ಲಿಲ್ಲ, ಸ್ವಲ್ಪ ಹಾರ್ಡ್ ಬ್ಲಾಕ್ ಇತ್ತು, ಬೇರೆ ತರ ವೈರ್, 2 ವೈರ್ ಕಾಣ್ತಾ ಇದೆ ಇಲ್ಲಿ. ಸೊ ವೈರ್ನ ಪಾಸ್ ಮಾಡ್ಕೊಂಡು ಒಂದು ಪಂಪಲ್ಲಿ ಬ್ಲಡ್ ಕ್ಲಾಟ್ಸ್ ಎಲ್ಲ ಆಚೆ ಹೇಳ್ಕೊಂಡು ಬಲೂನನ್ನ ಕಳಿಸಿ ಬಲೂನಲ್ಲಿ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನೋಡಿ ಬ್ಲಾಸ್ಟ್ ಕಾಣ್ತಾ ಇದೆ ಇದು. ಮಾಡಾದ್ಮೇಲೆ ನೋಡಿ ರಕ್ತನಾಳ ಎಲ್ಲ ಹರಿತಾ ಇದೆ ಇವಾಗ. ಮುಂಚೆ ಬ್ಲಾಕ್ ಆಗಿತ್ತಲ್ವಾ, ಹರಿತಾ ಇದೆ ಇವಾಗ ನೋಡಿ ಉದ್ದಕ್ಕೂ. ಅದಾದ್ಮೇಲೆ ಮೆಡಿಸಿನ್ಸ್ ಕೊಟ್ಮೇಲೆ ರಕ್ತನಾಳ ಕೂಡ ಅಗಲ ಆಗಿದೆ. ಸೊ ಅದಾದ್ಮೇಲೆ ಸ್ಟೆಂಟ್ನ ನಾವು ತಗೊಂಡು ಸ್ಟೆಂಟ್ ಪ್ಲೇಸ್ ಮಾಡ್ಕೊಂಡಿದೀವಿ. ಇದು 2 ಡಾಟ್ ಮಧ್ಯೆ ಇರ್ತಕ್ಕಂಥದ್ದೇ ಸ್ಟೆಂಟ್. ಆಲ್ ರೈಟ್. ಸೊ ಅದನ್ನ ನಾವು ಪ್ಲೇಸ್ ಮಾಡ್ಕೊಂಡು ನೋಡಿ ಇನ್ಫ್ಲೇಟ್ ಮಾಡಿದೀವಿ, ಗೊತ್ತಾಗ್ತಾ ಇದೆಯಾ. ಸೊ ಅದೆಲ್ಲ ಮಾಡಾದ್ಮೇಲೆ ಒಂದು 2-3 ಸಲ ಮಾಡಾದ್ಮೇಲೆ ನೋಡಿ ರಕ್ತನಾಳ ಓಪನ್ ಆಯ್ತು. ಅದಾದ್ಮೇಲೆ ಸ್ವಲ್ಪ ಬ್ಲಡ್ ಫ್ಲೋ ಎಲ್ಲ ಸ್ಲೋ ಆಯಿತು, ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಕೊಟ್ಬಿಟ್ಟು ಇನ್ನೂ ಒಂದು ಬಲೂನ್ ತಗೊಂಡು ಹೈ ಪ್ರೆಷರ್ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ. ಅದೆಲ್ಲ ಮಾಡಾದ್ಮೇಲೆ ಓಕೆ, ಫೈನಲ್ ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ, ಆಯ್ತಾ. ನೋಡಿ ಇದೇ ರಕ್ತನಾಳ, ಇದು ಇಲ್ಲಿ ಫುಲ್ ಬ್ಲಾಕ್ ಆಗಿತ್ತು, ಓಪನ್ ಆಗಿದೆ, ಚೆನ್ನಾಗಿದೆ, ಆಯ್ತಾ. ಸೊ ಅವರು ಕಂಫರ್ಟಬಲ್ ಆಗಿದ್ದಾರೆ. ಈಗ ನಾವು ಅವ್ರನ್ನ ICUಗೆ ಶಿಫ್ಟ್ ಮಾಡ್ತೀವಿ. ಒಂದು ರಾತ್ರಿ ಅವ್ರು ICUನಲ್ಲಿ ಕಳಿಬೇಕಾಗುತ್ತೆ, ನಾಳೆ ಬೆಳಗ್ಗೆವರೆಗೂ. ಸೊ ಯಾಕೆ ICUನಲ್ಲಿ ಇಡ್ತೀವಿ ಅಂತಂದ್ರೆ 90% ಏನು ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಫಸ್ಟ್ ಕೆಲವರಲ್ಲಿ ಏನಾಗ್ತದೆ, ಹಾರ್ಟ್ ಬೀಟಲ್ಲಿ ವೇರಿಯೇಷನ್ ಆಗ್ಬೋದು, BP ವೇರಿಯೇಷನ್ ಆಗ್ಬೋದು. ಏನೇ ಅಂದ್ರೂ ನಾವು ಬ್ಲಾಕ್ ಕ್ಲಿಯರ್ ಮಾಡಿದೀವಿ, ಬಟ್ ಗಾಯ ಹಾಗೆ ಇದೆಯಲ್ಲ, ಗಾಯ ಸ್ವಲ್ಪ ಸಮಯ ತಗೊಳ್ತದೆ. ಕೆಲವೊಮ್ಮೆ ಆ ಗಾಯದಿಂದ ಎಲ್ಲ ಸಮಸ್ಯೆಗಳು, ಕಾಂಪ್ಲಿಕೇಶನ್ಸ್ ಆಗ್ಬೋದು. ನಾವು ICUನಲ್ಲಿ ಮಾನಿಟರಿಂಗ್ ಈಸಿ. ಎರಡನೇದು ಏನಾಗುತ್ತೆ, ಸ್ಟೆಂಟ್ ಇದೆ ಅಲ್ಲ, ಸ್ಟೆಂಟ್ಗೆ ಅಲರ್ಜಿ ಆಗ್ಬಿಡುತ್ತೆ. 100ರಲ್ಲಿ ಒಬ್ಬರಿಗೆ ಸ್ಟೆಂಟ್ ಥ್ರಾಂಬೋಸಿಸ್ ಅಂತ ಹೇಳ್ಬಿಟ್ಟು ಯಾರೋ ಒಬ್ಬೊಬ್ರಲ್ಲಿ ಆಗ್ಬೋದು. ಅದಾಗದಾಗ ಆಲ್ರೆಡಿ ನಾವು ಮೆಡಿಸಿನ್ಸ್ ಎಲ್ಲ ಶುರು ಮಾಡಿದ್ವಿ, ಜನರಲಿ ಆಗಬಾರ್ದು, ಸರಿನಾ. ಅದರ್ವೈಸ್ ಬೇರೆ ಎಲ್ಲ ಚೆನ್ನಾಗಿರೋದ್ರಿಂದ ಆತಂಕ ಇಲ್ಲ, ಆಯ್ತಾ. ಸೊ ನಾಳೆ ಅವ್ರು ವಾರ್ಡಿಗೆ ಹೋಗ್ತಾರೆ, ಎಲ್ಲ ಚೆನ್ನಾಗಿದ್ರೆ ನಾಡಿದ್ದು ನಾವು ಮನೆಗೆ ಕಳಿಸ್ಬಿಡ್ಬೋದು. ಸ್ವಲ್ಪ ಸುಸ್ತು, ಸ್ವಲ್ಪ ಇದೆಲ್ಲ ಇರ್ತದೆ, ಉಸಿರು ಕಟ್ಟೋದೆಲ್ಲ ಸಹಜವಾಗಿ, ಅದೆಲ್ಲ